ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ಚಿನ್ನ ವಂಚನೆ ಪ್ರಕರಣ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಮತ್ತೆ ಸ್ಯಾಂಡಲ್ವುಡ್ ನಟನಿಗೆ ಸಂಕಟ ಎದುರಾಗಿದೆ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಮತ್ತೆ ಸ್ಯಾಂಡಲ್ವುಡ್ ನಟನಿಗೆ ಸಂಕಟ ಎದುರಾಗಿರೋದು. ನಟ ಧರ್ಮ ದೊಡ್ಡ ನಟರ ಜೊತೆಗೆ ಒಡನಾಟವನ್ನು ಹೊಂದಿದ್ದಾರೆ ಇವರು. ನಟ ಧರ್ಮ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ವಾಯ್ಸ್ ಸ್ಯಾಂಪಲ್ಗೆ ಅನುಮತಿ ಕೋರಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ಗೆ ಮನವಿ ಮಾಡಿರುವ ಸಿಐಡಿ ತನಿಖಾ ತಂಡ. ವಂಚನೆ ವೇಳೆ ಡಿಕೆ ಸುರೇಶ್ ರೀತಿ ಮಾತನಾಡಿದ್ದ ಆರೋಪಿ ನಟ ಧರ್ಮನ ಮೇಲೆ ಡಿಕೆ ಸುರೇಶ್ ರೀತಿ ಮಿಮಿಕ್ರಿ ಮಾಡಿರೋ ಆರೋಪ ಇದೆ. ಪ್ರಕರಣ ಸಂಬಂಧ ತನ್ನ ವಿರುದ್ಧದ ತನಿಖೆಗೆ ಸ್ಟೇ ತಂದಿರುವ ಧರ್ಮ ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಅನುಮತಿಯನ್ನ ಕೋರಿದೆ ಸಿಐಡಿ. ಕೋರ್ಟ್ ಅನುಮತಿ ಕೊಟ್ಟಿದ್ದೇ ಆದ್ರೆ ಧರ್ಮನಿಗೆ ಸಂಕಟ ಕಟ್ಟಿಟ್ಟ ಬುತ್ತಿ. ಗೋಲ್ಡ್ ವಂಚನೆ ಪ್ರಕರಣದಲ್ಲಿ ನೋಡಿ ಅಲ್ಲೆಲ್ಲ ಫೋಟೋ ಇದೆ. ಐಶ್ವರ್ಯ ಅವರು ಕೂಡ ಜೊತೆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಈ ಹಿಂದಿನಿಂದಲೂ ಕೂಡ ಧರ್ಮ ಅವರ ಹೆಸರು ಬಹಳ ಕೇಳಿ ಬರ್ತಾನೆ ಇತ್ತು. ಅದಾದ ನಂತರ ಈಗ ಮತ್ತೆ ಸಂಕಟಕ್ಕೆ ಒಳಗಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ನಡೀತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ವಂಚಕಿ ಏನು ಐಶ್ವರ್ಯ ಗೌಡ ಏನಿದ್ದಾರೆ ಅವರ ಎಲ್ಲರಿಗೂ ಕೂಡ ನಾನು ತುಂಬಾ ಡಿ.ಕೆ. ಸುರೇಶ್ ಅವರ ಏನು ಸಹೋದರಿ ಅಂತ ಕೂಡ ಹೇಳ್ಕೊಂಡು ಸಾಕಷ್ಟು ಕಡೆ ಓಡಾಡಿರ್ತಾರೆ. ಅಂದ್ರೆ ಅವ್ರ ರೀತಿಯಲ್ಲಿ ಮಾತನಾಡೋದಕ್ಕೂ ಕೂಡ ಅವರನ್ನ ಬಳಸ್ಕೊಂಡಿದ್ದು ಅಂದ್ರೆ ಇಲ್ಲಿ ಚಿತ್ರನಟ ಆಗಿರುವಂತಹ ಧರ್ಮ ಅವರನ್ನ. ಸೊ ಹೀಗಾಗಿ ಆ ಧರ್ಮ ಏನಿದ್ದಾರೆ ಅವರು ಕೂಡ ಈಕೆ ಯಾವಾಗ ಅರೆಸ್ಟ್ ಆಗ್ತಾಳೋ ಸಿಐಡಿ ಇಂದ ಆಗಿಂದನೂ ಕೂಡ ಆಕೆ ಇನ್ನು ಈ ಧರ್ಮ ಅಬ್ಸ್ಟ್ಯಾಂಡ್ ಆಗಿರ್ತಾನೆ, ಎಲ್ಲೂ ಕೂಡ ಪೊಲೀಸರ ಕೈಗೂ ಕೂಡ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಈತನ ಹುಡುಕಾಟದಲ್ಲೂ ಕೂಡ ಸಿಐಡಿ ಇರ್ತಾರೆ, ಮತ್ತೆ ಇನ್ನು ಬೇರೆ ಬೇರೆ ಪೊಲೀಸ್ ಠಾಣೆ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇರ್ತಾರೆ. ಇದೀಗ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕೋರಿ ಏನು ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ ಕೋರ್ಟ್ ಮೊರೆಯನ್ನು ಕೂಡ ಹೋಗಿದ್ದಾರೆ. ಯಾಕಂದ್ರೆ ಆತ ಕೂಡ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಕೋರ್ಟ್ಗೆ ಮನವಿಯನ್ನು ಕೂಡ ಸಿಐಡಿಯ ತನಿಖಾ ತಂಡ ಮಾಡಿದೆ. ಯಾಕಂದ್ರೆ ವಂಚನೆ ವೇಳೆ ಡಿ.ಕೆ. ಸುರೇಶ್ ರೀತಿಯಲ್ಲಿ ಈತ ಮಾತನಾಡಿರುವಂತಹ ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಡಿ.ಕೆ. ಸುರೇಶ್ ರೀತಿ ಮಿಮಿಕ್ರಿ ಮಾಡಿ ಮಾತಾಡಿ ಈ ರೀತಿಯಾಗಿ ಇವರಿಬ್ರು ವಂಚನೆ ಮಾಡ್ತಾ ಇದ್ರು ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಜನರಿಗೆ ಅನ್ನೋ ಒಂದು ಮಾತು ಕೂಡ ಈಗಾಗಲೇ ಇರುವಂತದ್ದು. ಮತ್ತೆ ಅಂತಹ ಆರೋಪ ಕೂಡ ಈಗಾಗಲೇ ಅವರ ಮೇಲೆ ಇರುವಂತದ್ದು. ಸೊ ಹೀಗಾಗಿ ಆರೋಪ ಸಂಬಂಧ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡಿಬೇಕಾಗತ್ತೆ. ಯಾಕಂದ್ರೆ ಆತ ಅವತ್ತು ಮಾತಾಡಿರುವಂತದ್ದು ಜೊತೆಗೆ ಈಗ ಆತನ ವಾಯ್ಸ್ ಕೂಡ ಸಾಕಷ್ಟು ಮುಖ್ಯ ಆಗತ್ತೆ. ಅದೆರಡನ್ನು ಕೂಡ FSL ಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಆ ನಂತರ ಅದೆರಡೂ ಕೂಡ ಒಂದೇ ಆಗಿದ್ದ ಆದಲ್ಲಿ ಈತನಿಗೆ ಮತ್ತೆ ಸಂಕಷ್ಟ ಎದುರಾಗತ್ತೆ. ಆ ನಂತರ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಇಂದ ವಾರೆಂಟ್ ಇಶ್ಯೂ ಆಗುತ್ತೆ. ವಾರೆಂಟ್ ಇಶ್ಯೂ ಆದ್ರೆ ಆತನನ್ನ ಬಂಧಿಸಬೇಕಾಗತ್ತೆ. ಈ ಕೇಸಲ್ಲಿ ಮತ್ತೆ ಈತ ಬಂಧನ ಆಗ್ತಾನೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನರಿಗೂ ಕೂಡ ವಂಚನೆ ಮಾಡಿದ್ದಾರೆ. ಈ ಒಂದು ಏನು ಗ್ಯಾಂಗ್ ಏನಿದೆ, ಐಶ್ವರ್ಯ ಗೌಡ ಆಗಿರ್ಬೋದು ಮತ್ತೆ ಈ ಧರ್ಮ ಆಗಿರ್ಬೋದು ಎಲ್ಲರೂ ಕೂಡ. ಸೊ ಹಾಗಾಗಿ ಅವರ ಹುಡುಕಾಟದಲ್ಲಿ ಇದ್ದಂತವ್ರಿಗೆ ಪೊಲೀಸರು ಕೂಡ ಈಗ ಈ ಒಂದು ಐಡಿಯಾ ಕೂಡ ಹೊಳ್ದಿರುವಂತದ್ದು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸ್ಯಾಂಪಲ್ ಏನಾದ್ರು ಹೋಗಿದ್ದೆ ಆದಲ್ಲಿ ಈತನು ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ ಆತ ಕೂಡ ತನ್ನ ಮೇಲೆ ಆಗ್ತಾ ಇರುವಂತ ತನಿಖೆಗೂ ಕೂಡ ಸ್ಟೇ ತಂದಿದ್ದಾನೆ ಅಂತ ಮಾಹಿತಿ ಕೂಡ ಇರುವಂತದ್ದು. ಇನ್ ಕೇಸ್ ಏನಾದ್ರು ಕೋರ್ಟ್ ಏನಾದ್ರು ಆ ಸ್ಟೇನ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್. ಗಮನಿಸ್ತಾ ಇದ್ದೀವಿ ಇಲ್ಲಿ ಗೋಲ್ಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿ ಬಂದಿತ್ತು. ಈ ಐಶ್ವರ್ಯ ಗೌಡ ಅನ್ನೋ ಮಹಿಳೆ ನಾನು ಡಿ.ಕೆ. ಸುರೇಶ್ ಅವರ ಸಹೋದರಿ ಅಂತ ಹೇಳಿ ದೊಡ್ಡ ಮೋಸವನ್ನ ಮಾಡಿದ್ರು ಅನ್ನೋ ಆರೋಪ ಇದೆ.
ಆ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಏನಾದರೂ ಮಾತಾಡಿದಾರಾ ಅಂತ ಅಂದರೆ ಅವರು ಯಾವತ್ತೂ ಅಂಥದ್ದಕ್ಕೆಲ್ಲ ಕೈ ಹಾಕಲ್ಲ. ಸೊ ಹಾಗಾಗಿ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು, ಡಿ ಕೆ ಸುರೇಶ್ ಅವರು ಕೂಡ. ಸೊ ಯಾರು ಅವರ ಧ್ವನಿಯಲ್ಲಿ ಮಾತಾಡಿದಿರೋದು ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಪ್ರಮುಖವಾಗಿ ಕೇಳಿ ಬಂದಿರೋ ಹೆಸರು ಧರ್ಮ ಅವರೇ ಈ ಡಿ ಕೆ ಸುರೇಶ್ ಅವರ ವಾಯ್ಸ್ ರೀತಿ ಮಿಮಿಕ್ರಿ ಮಾಡಿ ಮಾತಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಸೊ ಈಗ ಮೋಸ ಹೋದವರು ಕಂಪ್ಲೇಂಟನ್ನು ಕೊಟ್ಟಿದ್ದರು, ಅದರಂತೆ ಧರ್ಮ ಅವರು ತಮ್ಮ ವಾಯ್ಸ್ ಸ್ಯಾಂಪಲನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ CID ಮನವಿ ಮಾಡಿದೆ ಈಗ.